ಹೋಟೆಲ್ನ ಡ್ರೈನೇಜ್ನಿಂದ ಬರುವ ಹೊಲಸು ನೀರು ಬಸ್ ಸ್ಟ್ಯಾಂಡ್ನಲ್ಲಿ ಹರಿದು ಪ್ರಯಾಣಿಕರು ಮೂಗು ಮುಚ್ಚಿಕೊಳ್ಳುವುದಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಪರಿಸ್ಥಿತಿ ಭಾಲ್ಕಿ ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡುಬಂದಿದೆ. ಹೋಟೆಲ್ನಿಂದ ಬರುವ ಹೊಲಸು ನೀರು ಇಲ್ಲೇ ಶೇಖರಣೆಯಾಗಿ ಅಲ್ಲಿಂದ ನೇರವಾಗಿ ಬಸ್ ಸ್ಟ್ಯಾಂಡ್ನ ಒಳಗೆ ಹರಿಯುತ್ತಿದೆ. ಪರಿಣಾಮ ಪ್ರಯಾಣಿಕರು, ಚಾಲಕರು, ಅಂಗಡಿಯವರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ಉಂಟಾಗಿದೆ. ಇಷ್ಟೊಂದು ಅಸಹ್ಯವಾಗಿರುವ ಸ್ಥಳದಲ್ಲಿ ಜನ ನಿಲ್ಬೇಕಾಗಿದೆ. ನೋಡಿ, ಜನ ಹೇಗೆ ಅದೇ ಕೊಳಕು ನೀರಲ್ಲಿ ಓಡಾಡ್ತಿದ್ದಾರೆ ಅಂತ. ಅನಿವಾರ್ಯ ಆಗಿದೆ ಅವರಿಗೆ. ಈ ಗಲೀಜು ನೀರಲ್ಲೇ ನಡಿಬೇಕು ಅವರು. ಇದರ ಜೊತೆಗೆ ಅಲ್ಲೇ ಬಸ್ಸಿಗೆ ನಿಂತು ಕೂಡ ಕಾಯಬೇಕು. ಇನ್ನು ಸಾರ್ವಜನಿಕ ಶೌಚಾಲಯವಂತೂ ದುರ್ವಾಸನೆಯಿಂದ ಕೂಡಿದೆ. ಒಟ್ನಲ್ಲಿ ಈ ಸರ್ಕಾರಿ ಬಸ್ನ ಅವ್ಯವಸ್ಥೆಯನ್ನ ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ. ಡೆಂಗ್ಯೂ, ಮಲೇರಿಯಾದಂತಹ ಕಾಯಿಲೆಗಳು ಇಲ್ಲಿನ ಜನರಿಗೆ ಬಹಳಷ್ಟು ಬೇಗವಾಗಿ ಅಂಟ್ಕೊಳ್ಬಹುದು. ಪರಿಸ್ಥಿತಿ ಆ ರೀತಿಯಾಗಿದೆ. ಇನ್ನು ಬಸ್ನ ವೇಳಾಪಟ್ಟಿಗಾಗಿ ಇರುವಂತಹ ಟಿವಿ ಹಾಗೆ ಸುರಕ್ಷತೆಗಾಗಿ ಇರುವಂತಹ ಸಿಸಿ ಕ್ಯಾಮೆರಾಗಳು ಯಾವುದೇ ಪ್ರಯೋಜನಕ್ಕೆ ಬಾರದಂತಹ ಜಾಗದಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈ ಹೋಟೆಲ್ನಿಂದ ಬರುವ ತ್ಯಾಜ್ಯ ನೀರನ್ನ ಹೋಟೆಲ್ ಮಾಲೀಕ ಡ್ರೈನೇಜ್ಗೆ ಬಿಡದೆ ಸಾರ್ವಜನಿಕ ಜಾಗಕ್ಕೆ ಹರಿಯಲು ಬಿಟ್ಟಿರುವುದು ಬೇಜವಾಬ್ದಾರಿಯ ಪರಮಾವಧಿ ಅಂತಾನೆ ಹೇಳ್ಬೋದು. ಬಸ್ ಡಿಪೋ ವ್ಯವಸ್ಥಾಪಕರು ಕೂಡ ಈ ಬಗ್ಗೆ ಗಮನ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದು ಕೂಡ ತಪ್ಪು. ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು, ಹೋಟೆಲ್ ಮಾಲೀಕರು ತಕ್ಷಣ ಈ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು. ಎಲ್ಲಾ ಕೊಳಚೆ ನೀರು ಡ್ರೈನೇಜ್ಗೆ ಹೋಗುವ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾಂತೋಪ್ಯಾಗೆ ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಭಾಲ್ಕಿ ಫಸ್ಟ್ ಮಾತಾಡ್ತಾ ಇದ್ದೇನೆ. ಈ ನಮ್ಮ ಹೋಟೆಲ್ ಮಾಲೀಕರ ನಿಷ್ಕಾಳಜಿತನದಿಂದ ಈ ಒಂದು ಮಲಿನವಾದ ನೀರನ್ನು ಹರಿತಾ ಇದೆ. ಈಗ ಇಲ್ಲಿ ನಮ್ಮ ತಾಯಂದಿರು ಕೂಡ ಮೂಗು ಮುಚ್ಕೊಂಡಿದ್ದಾರೆ. ಇದರಿಂದ ಈ ಒಂದು ಮಲಿನ ಹರ್ತಕ್ಕಂಥದ್ದು ಈ ಒಂದು ವಾಸನೆಯಿಂದ ಎಷ್ಟೋ ಸಾರ್ವಜನಿಕರಿಗೆ ಒಂದು ಆರೋಗ್ಯವನ್ನು ಕೆಡಬಹುದು. ದುರ್ವಾಸನದಿಂದ ಯಾವುದೇ ಒಂದು ರೋಗವನ್ನು ಬರಬಹುದು. ಆದ್ದರಿಂದ ಈ ಹೋಟೆಲ್ ಮಾಲೀಕರು ಇದರ ಬಗ್ಗೆ ಗಮನವನ್ನು ವಹಿಸಿ ಇಲ್ಲಿ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಅದೇ ರೀತಿಯಿಂದ ಈ ಸ್ವಚ್ಛತೆ ಕಾಪಾಡ್ಲಿಕ್ಕೆ ನಮ್ಮ ಟಿಪಿ ಮ್ಯಾನೇಜರ್ ಈ ಒಂದು ಎಲ್ಲ ಹೋಟೆಲ್ ಮಾಲೀಕರಿಗೆ ಮತ್ತು ಎಲ್ಲ ಅಂಗಡಿದವರಿಗೆ ಅವ್ರ ಒಂದು ವಿಚಾರವನ್ನು ಹೇಳಬೇಕು. ಸ್ವಚ್ಛ ಇಟ್ಕೊಳ್ಳೋಕೆ ಇಲ್ಲಿ ಹೇಳ್ಬೇಕಂತೇಳಿ ನಾವೊಂದು ಈ ಒಂದು ಸಾರ್ವಜನಿಕ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಹೋಟೆಲ್ ಮಾಲೀಕರು ಈ ಒಂದು ದುರ್ವಾಸನೆಯನ್ನು ಬರಲಿಕ್ಕೆ ಅವ್ರು ಕಾರಣೀಭೂತರಾಗಿದ್ದಾರೆ. ಅದು ತೊಳೆದಿಂದ ನೀರು ಇರ್ಬೋದು ಅಥವಾ ಮಲಿನವಾಗಿ ನೀರು ಇರ್ಬೋದು. ಇದನ್ನು ಟ್ಯಾಂಕ್ ತುಂಬಿ ಏನಪ್ಪ ಅಂತಂದರೆ ಅದು ನೀರು ಹರಿತಾ ಇದೆ. ಇಲ್ಲಿ ನನ್ನ ತಾಯಿಂದರು ಕೂಡ ಎಲ್ಲರೂ ಮೂಗು ಮುಚ್ಕೊಂಡಿದ್ದಾರೆ. ಸಾರ್ವಜನಿಕರು ಕೂಡ ಮೂಗು ಮುಚ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಅಡ್ಡಾಡೋದಕ್ಕೆ ತುಂಬ ತೊಂದರೆ ಆಗ್ತದೆ. ಆದ್ದರಿಂದ ಆ ಹೋಟೆಲ್ ಮಾಲೀಕರಿಗೆ ಡಿಪೋ ಮ್ಯಾನೇಜರ್ ಅವರು ಈ ಒಂದು ಸೂಚನೆಯನ್ನು ಕೊಡಬೇಕು, ಸ್ವಚ್ಛಗೊಳಿಸುವ. ಹೋಟೆಲ್ ಜಾಮ್ ಆಗ್ಲತ್ರಿ, ಈಗ ಜಾಮ್ ಅದು ಮಾಡಕತ್ಲತ್ರಿ. ಈಗ ಬಂದ ಮತ್ತೆ ಜಾಮ್ ಆಗ ಇಲ್ಲ, ಪದೇ ಪದೇ ಇದೇ ಆಗ್ತಾ ಇದಲ್ಲ. ತಾವು ಅದರ ಬಗ್ಗೆ ಏನು ಕ್ರಮ ತಗೋತಾ ಇದ್ರಿ? ಹೋಟೆಲ್ ಮಾಲೀಕರ ಮೇಲೆ ಏನು ಕ್ರಮ ತಗೋತೀರಿ? ಏನು ಹೇಳ್ತೀರಿ? ಹಾಂ, ಏನಂತ ಹೇಳ್ತೀರಿ? ಇದೇ ಥರ ಆಗ್ಲತ್ತ ಅಂತ ಮತ್ತೊಂದು ಸಲ ಆಗಲ್ಲ. ಹಾಂ, ಇದೊಂದ್ಸಲ ಇದರಿಂದ ರೋಗಾಣು ಎಲ್ಲ ಸಾರ್ವಜನಿಕ ಅಂಟ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರು? ನೀವು ಇದ್ದೀರಾ ಅಥವಾ ಡಿಪೋ ಮ್ಯಾನೇಜರ್ ಇದ್ದಾರಾ? ಈಗ ರೋಗಾಣು ಅಂಟ್ಕೊಳ್ಳೋ